ವಿಭೂತಿಯ ಮಹಿಮೆ ಏನು ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ಯಾ? ನಾನಿವತ್ ನಿಮ್ಗೆ ಒಂದ್ ಚಿಕ್ಕ ಕಥೆಯ ಮುಖಾಂತರ ಹೇಳ್ತೇನೆ ಕೇಳಿ. ಸರಸ್ವತಿ, ಲಕ್ಷ್ಮಿ ಎಲ್ಲ ಬಂಗಾರ ಹಾಕೊಂಡಿರ್ತಾರಂತೆ. ಇತ್ತ ಕಡೆ ಪಾರ್ವತಿ ಮಾತ್ರ ತನ್ನ ಬಳಿ ಬಂಗಾರವೇ ಇಲ್ಲವಲ್ಲ ಅಂತ ಅಂದ್ಕೊಂಡು ತನ್ನ ಪರಮೇಶ್ವರನ ಬಳಿ ಹೋಗಿ, ಸ್ವಾಮಿ, ನನಗೆ ಬಂಗಾರವನ್ನ ಹಾಕೋಬೇಕು ಅಂತ ಆಸೆಯಾಗಿದೆ, ದಯವಿಟ್ಟು ನನಗೆ ಆ ಬಂಗಾರವನ್ನ ಅನುಗ್ರಹಿಸಿ ಅಂತ ಪರಮೇಶ್ವರನ ಬಳಿ ಕೇಳ್ಕೊತಾಳಂತೆ. ಆಗ ಈಶ್ವರ ಒಂದು ಚಿಟಿಕೆ ಭಸ್ಮವನ್ನ ತೆಗೆದುಕೊಂಡು ಪಾರ್ವತಿಯ ಕೈಗೆ ಕೊಟ್ಟನಂತೆ. ಅರೆ, ಇದೇನಿದು? ನಾನು ಬಂಗಾರವನ್ನ ಕೇಳ್ತಾ ಇದ್ರೆ ನನ್ನ ಕೈಗೆ ಭಸ್ಮವನ್ನ ನೀಡ್ತಾ ಇದಿರಲ್ಲ ಅಂತ ಆಶ್ಚರ್ಯದಿಂದ ಪಾರ್ವತಿ ಕೇಳ್ತಾಳೆ. ನನ್ನ ಬಳಿ ಇರುವುದು ಇದೆ, ನೀನು ಕುಬೇರನ ಬಳಿ ಈ ಭಸ್ಮವನ್ನ ತೆಗೆದುಕೊಂಡು ಹೋಗಿ ಇದಕ್ಕೆ ಎಷ್ಟು ತೂಕ ಬರುತ್ತದೆ ಎಂದು ಬಂಗಾರವನ್ನ ತೆಗೆದುಕೊಂಡು ಬಾ ಎಂದು ಪರಮೇಶ್ವರ ಪಾರ್ವತಿಯನ್ನ ಕಳಿಸ್ತಾನೆ. ಅದರಂತೆ ಪಾರ್ವತಿ ಆ ಭಸ್ಮವನ್ನ ತೆಗೆದುಕೊಂಡು ಹೋಗಿ ಕುಬೇರನ ಬಳಿ ಹೋಗಿ ಕೇಳ್ತಾಳೆ. ಕುಬೇರ ಅದಕ್ಕೆ ನಗ್ತಾ ಹೇಳ್ತಾನಂತೆ, ಈ ಭಸ್ಮದ ತೂಕಕ್ಕೆ ಬಂಗಾರವನ್ನ ನೀಡೋದಾ ಅಂತ. ನಿನಗೆ ಎಷ್ಟು ಬಂಗಾರ ಬೇಕೋ ಅಷ್ಟು ಬಂಗಾರವನ್ನ ತೆಗೆದುಕೋ ಅಂತ ಪಾರ್ವತಿಯ ಬಳಿ ಹೇಳ್ತಾನಂತೆ. ಇಲ್ಲ, ಅದಾಗದು, ಈ ಭಸ್ಮ ಎಷ್ಟು ತೂಕದಿದೆಯೋ ಅಷ್ಟೇ ತೂಕದ ಬಂಗಾರವನ್ನ ನನಗೆ ನೀಡಬೇಕು ಅಂತ ಮತ್ತೆ ಮತ್ತೆ ಪಾರ್ವತಿ ಹೇಳ್ತಾಳಂತೆ. ಕೊನೆಗೂ ಪಾರ್ವತಿಯ ಅಣತಿಯಂತೆ ಕುಬೇರ ತಕ್ಕಡಿಯಲ್ಲಿ ಒಂದು ಕಡೆ ಭಸ್ಮವನ್ನ, ಇನ್ನೊಂದು ಕಡೆ ಅದಕ್ಕೆ ಸರಿ ಹೊಂದುವಂತಹ ಬಂಗಾರವನ್ನ ಹಾಕೋಕೆ ಪ್ರಾರಂಭಿಸಿದ. ಎಷ್ಟು ಹೊತ್ತಾದ್ರೂ ಕೂಡ ಆ ಭಸ್ಮಕ್ಕೆ ಸರಿ